ಎಲ್ಲರಿಗೂ ನಮಸ್ಕಾರ. ಮೌನವೇ ಪ್ರೀತಿಯ ಭಾಷೆ ಧಾರಾವಾಹಿಯ ಸಂಚಿಕೆ 2ಕ್ಕೆ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ಸ್ವಾಗತ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಮೇಘನ ಮತ್ತು ರುದ್ರರ ಈ ಮೂಕನಂಟಿನ ಕಥೆಯನ್ನ ಮತ್ತಷ್ಟು ಆಳವಾದ ಭಾವನೆಗಳು, ಪ್ರಕೃತಿಯ ಒಂಟಿತನ, ಎದೆಬಡಿತದ ತಲ್ಲಣಗಳು ಮತ್ತು ಮನಸ್ಸಿನ ಮೌನದೊಂದಿಗೆ ಅತ್ಯಂತ ವಿಸ್ತಾರವಾಗಿ ದೀರ್ಘವಾಗಿ ಅನುಭವಿಸೋಣ. ಹೊರಗೆ ಆಕಾಶದಲ್ಲಿ ಮುಂಗಾರು ಮಳೆಯ ಅಬ್ಬರ ಸ್ವಲ್ಪವೂ ಕಡಿಮೆ ಆಗಿಲ್ಲ. ಬದಲಿಗೆ ರಾತ್ರಿ ಹೆಚ್ಚಾದಂತೆ ಮಳೆಯ ರಭಸ ಇನ್ನಷ್ಟು ತೀವ್ರಗೊಳ್ಳುತ್ತಿದೆ. ದೊಡ್ಡ ದೊಡ್ಡ ಗಾಳಿಯೊಂದಿಗೆ ಜೋರಾಗಿ ಬೀಳುತ್ತಿರುವ ಮಳೆಯ ಹನಿಗಳು ಆ ಸಣ್ಣ ಕಲಾ ಸ್ಟುಡಿಯೋದ ಗಾಜಿನ ಕಿಟಕಿಯ ಮೇಲೆ ಬಡಿದು ದೊಡ್ಡ ಶಬ್ದ ಮಾಡುತ್ತಿವೆ. ಆ ಕಿಟಕಿಯ ಆಚೆ ಮಳೆಯ ನಡುಕದಲ್ಲಿ ನಿಂತಿರುವ ಮೇಘನಾಳ ಎದೆಬಡಿತ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿದೆ. ಅವಳು ತನ್ನ ಜೀವನದಲ್ಲಿ ಎಂದಿಗೂ ಯಾರೊಡನೆಯೂ ತನ್ನ ಮನಸ್ಸಿನ ಇಷ್ಟು ಆಳದ ನೋವನ್ನ, ಧ್ವನಿ ಕಳೆದುಕೊಂಡ ಆ ದಾರುಣ ಅಸಹಾಯಕತೆಯನ್ನ ಈ ರೀತಿ ಬಹಿರಂಗವಾಗಿ ತೋಡಿಕೊಂಡವಳಲ್ಲ. ಮನೆಯಲ್ಲಿ ಎಲ್ಲರೂ ಇದ್ದರು. ತಾನು ಜಗತ್ತಿನಲ್ಲಿ ಸಂಪೂರ್ಣವಾಗಿ ಒಂಟಿ ಭಾವನೆ ಅವಳನ್ನು ತಿಂದು ತಿಂದು ನರಕಯಾತನೆ ನೀಡುತ್ತಿತ್ತು. ಆದರೆ ಇಂದು ಈ ಅಜ್ಞಾತ ಸ್ಥಳದಲ್ಲಿ, ಈ ಮೂಕ ಕಲಾಕಾರನ ಸನ್ನಿಧಿಯಲ್ಲಿ ಅವಳಿಗೆ ಆ ಒಂಟಿತನದ ಭೀತಿ ಕಾಡುತ್ತಿಲ್ಲ. ಬದಲಿಗೆ ಎಲ್ಲೂ ಸಿಗದ ಆ ಒಂದು ವಿಚಿತ್ರವಾದ ಸಾಂತ್ವನ, ಎಲ್ಲೂ ಅನುಭವಿಸದ ಭದ್ರತೆಯ ಭಾವನೆ ಅವಳ ಇಡೀ ದೇಹವನ್ನ ಮತ್ತು ಮನಸ್ಸನ್ನ ಆವರಿಸಿಕೊಳ್ಳುತ್ತಿದೆ. ಕಿಟಕಿಯ ಒಳಗಡೆ ಕುಳಿತಿರುವ ರುದ್ರನಿಗೆ ತಾನು ಹೊರಗೆ ನಿಂತಿರುವುದು ಇನ್ನೂ ತಿಳಿದಿಲ್ಲ. ಅವನು ತನ್ನದೇ ಆದ ಕಲಾಲೋಕದಲ್ಲಿ ಪೂರ್ಣವಾಗಿ ಜಗತ್ತನ್ನೇ ಮರೆತು ಮುಳುಗಿ ಹೋಗಿ ಬೃಹತ್ ಕ್ಯಾನ್ವಾಸ್ನ ಮೇಲೆ ಕುಂಚದ ಸಹಾಯದಿಂದ ಬಣ್ಣಗಳ ಅದ್ಭುತ ಜಾದೂ ಮಾಡುತ್ತಿದ್ದಾನೆ. ಮೇಘನ ಕಣ್ಣುಗಳಿಂದ ತಿರುಗಿಸದೆ ಅವನ ಕೈಯ ಹಸ್ತದ ಪ್ರತಿಯೊಂದು ಚಲನೆಯನ್ನ, ಅವನ ಮುಖದಲ್ಲಿರುವ ಆ ತೀವ್ರ ಏಕಾಗ್ರತೆಯ ಗಂಭೀರತೆಯನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾಳೆ. ಯಾವುದೇ ಮಾತುಗಳಲ್ಲೂ ಇಲ್ಲದೆ, ಯಾವ ಪೂರ್ವ ಪರಿಚಯವೂ ಇಲ್ಲದೆ, ಕೇವಲ ನೋವಿನ ಅರಿವಿನಿಂದಲೇ ಇವರಿಬ್ಬರ ನಡುವೆ ಒಂದು ಅದ್ಭುತವಾದ ಆತ್ಮೀಯ ನಂಟು ನಿಧಾನವಾಗಿ ಬೆಸೆದುಕೊಳ್ಳುತ್ತಿರುವುದು ಮೇಘನಾಳ ಮನಸ್ಸಿಗೆ ಆಳವಾಗಿ ಸ್ಪರ್ಶಿಸುತ್ತದೆ. ಅವಳ ಕಣ್ಣಂಚಿನಿಂದ ಜಾರುವ ನೀರು ಮಳೆಯ ನೀರಿನೊಂದಿಗೆ ಸೇರಿ ಕೆಳಗೆ ಹರಿಯುತ್ತಿದೆ. ಅವಳ ಒಳಮನಸ್ಸು ಏನನ್ನೂ ಕಳೆದುಕೊಂಡ ಹುಡುಕಾಟದಲ್ಲಿ ಇಂದು ಇಲ್ಲಿಗೆ ಬಂದು ನಿಂತಿದೆ ಎಂಬ ಸತ್ಯ ಅವಳಿಗೆ ನಿಧಾನವಾಗಿ ಅರಿವಾಗುತ್ತಿದೆ. ಅಷ್ಟರಲ್ಲಿ ರುದ್ರ ತಾನು ಬಿಡಿಸುತ್ತಿದ್ದ ಚಿತ್ರದಿಂದ ಸ್ವಲ್ಪ ಹಿಂದೆ ಸರಿಯುತ್ತಾನೆ. ಅವನು ತನ್ನ ದಣಿದ ಕೈಗಳನ್ನು ಸಡಿಲಗೊಳಿಸಲು ಮತ್ತು ಹಣೆಯ ಮೇಲಿನ ಬೆವರನ್ನ ಒರಗಿಸಿಕೊಳ್ಳಲು ತಿರುಗಿದಾಗ ಆಕಸ್ಮಿಕವಾಗಿ ಅವನ ಕಣ್ಣುಗಳು ಗಾಜಿನ ಕಿಟಕಿಯ ಹೊರಗೆ ನಿಂತಿರುವ ಮೇಘನಾಳ ಮೇಲೆ ಬೀಳುತ್ತವೆ. ಮಳೆಯಲ್ಲಿ ನೆನೆದು ಕಣ್ಣೀರು ಮತ್ತು ಮಳೆಯ ಹನಿಗಳು ಒಟ್ಟಿಗೆ ಬೆರೆತು ಹೋಗಿ ನಿಂತಿರುವ ಮೇಘನಾಳ ಮುಖದ ಆ ತೀವ್ರ ಅಸಹಾಯಕತೆಯನ್ನ ರುದ್ರ ಮೊದಲ ಬಾರಿಗೆ ಸ್ಪಷ್ಟವಾಗಿ ಗಮನಿಸುತ್ತಾನೆ. ಒಬ್ಬಳು ಯುವತಿ ಈ ರಾತ್ರಿಯ ಸಮಯದಲ್ಲಿ ಮಳೆಯಲ್ಲಿ ತನ್ನ ಸ್ಟುಡಿಯೋದ ಹೊರಗೆ ಹೀಗೆ ಅಂಜಿದಂತೆ ತಳಮಳದಿಂದ ನಿಂತಿರುವುದನ್ನು ನೋಡಿ ರುದ್ರನಿಗೆ ತಕ್ಷಣವೇ ಮನಸ್ಸಿನಲ್ಲಿ ಆಳವಾದ ಆಶ್ಚರ್ಯವಾಗುತ್ತದೆ ಮತ್ತು ಅವನ ಕಣ್ಣುಗಳಲ್ಲಿ ತಕ್ಷಣವೇ ಕರುಣೆಯ ಛಾಯೆ ಮೂಡುತ್ತದೆ. ಆ ಕ್ಷಣದಲ್ಲಿ ಯಾವುದೇ ಹೆಚ್ಚಿನ ಯೋಚನೆ ಮಾಡದೆ ರುದ್ರ ತನ್ನ ಕೈಯಲ್ಲಿದ್ದ ಕುಂಚವನ್ನ ಪಕ್ಕದ ಮೇಜಿನ ಮೇಲೆ ಇಡುತ್ತಾನೆ. ಅವನ ಮುಖದಲ್ಲಿ ಯಾವುದೇ ಅನುಮಾನವಿರಲಿಲ್ಲ. ಬದಲಿಗೆ ಅಪಾರವಾದ ಮನುಷ್ಯತ್ವದ ಕರುಣೆ ಮತ್ತು ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲೇಬೇಕೆಂಬ ಪರಿಶುದ್ಧ ಹಂಬಲ ಸ್ಪಷ್ಟವಾಗಿ ಎದ್ದು ಕಾಣಿಸುತ್ತದೆ. ರುದ್ರ ನಿಧಾನವಾಗಿ ಹೆಜ್ಜೆ ಹಾಕಿ ಸ್ಟುಡಿಯೋದ ಬಾಗಿಲ ಬಳಿ ಬರುತ್ತಾನೆ. ಮಳೆಯ ಅಬ್ಬರಕ್ಕೆ ಮೇಘನ ಅಲ್ಲಿಯೇ ನಡುಗುತ್ತಾ ನಿಂತಿರುವುದನ್ನ ನೋಡಿ ಅವನು ಯೋಚಿಸದೆ ಸ್ಟುಡಿಯೋದ ದೊಡ್ಡ ಬಾಗಿಲನ್ನ ತೆರೆಯುತ್ತಾನೆ. ಯಾವುದೇ ಶಬ್ದ ಮಾಡಿ ಮಾತನಾಡುವುದು ಸಾಧ್ಯವಿಲ್ಲವಾದ್ದರಿಂದ ಕೇವಲ ತನ್ನ ಕೈಯ ಮೃದುವಾದ ಸನ್ನೆಗಳ ಮೂಲಕ ಮತ್ತು ಕಣ್ಣುಗಳ ಆಳವಾದ ಭಾವನೆಯಿಂದ ಒಳಗೆ ಬರುವಂತೆ ಮೇಘನಾಳನ್ನ
ಆತ್ಮೀಯವಾಗಿ ಆಹ್ವಾನಿಸುತ್ತಾನೆ. ಮೇಘನಾಳ ಮನಸ್ಸಿನಲ್ಲಿ ಆರಂಭದಲ್ಲಿ ಒಂದು ಸಣ್ಣ ಹಿಂಜರಿಕೆ, ಭೀತಿ ಉಂಟಾಗುತ್ತದೆ. ನಾನು ಪರಿಚಯವಿಲ್ಲದ ಒಬ್ಬ ಗಂಡಸಿನ ಸ್ಟುಡಿಯೋಗೆ ಹೋಗುವುದು ಸರಿಯೇ ಎಂಬ ಅಳುಕು ಮೂಡುತ್ತದೆ. ಆದರೆ ಅವಳ ಕಾಲುಗಳು ಮಾತ್ರ ಅವಳ ಮಾತನ್ನ ಕೇಳುವುದಿಲ್ಲ, ತಾನಾಗಿಯೇ ಮುಂದೆ ಸಾಗುತ್ತವೆ. ಮನೆಯಲ್ಲಿ ಎಂದಿಗೂ ಸಿಗದ ಆ ಮಾನಸಿಕ ನೆಮ್ಮದಿ, ಆ ಮೌನದ ಸಾಂತ್ವನ ಈ ಮೂಕ ಯುವಕನ ಸ್ಟುಡಿಯೋದಲ್ಲಿ ಸಿಗಬಹುದು ಎಂಬ ಗಾಢವಾದ ನಂಬಿಕೆ ಅವಳನ್ನ ಒಳಗೆ ಕರೆದೊಯ್ಯುತ್ತದೆ. ಮೇಘನ ಯಾವುದೇ ಹೆಚ್ಚಿನ ಪ್ರತಿರೋಧ ತೋರದೆ ನಿಧಾನವಾಗಿ ಹೆಜ್ಜೆ ಹಾಕಿ ಆ ಸ್ಟುಡಿಯೋದ ಒಳಗೆ ಕಾಲಿಡುತ್ತಾಳೆ. ಸ್ಟುಡಿಯೋದ ಒಳಗೆ ಬಂದ ಕೂಡಲೇ ಹೊರಗಿನ ಮಳೆಯ ಕರ್ಕಶ ಸದ್ದು, ಗಾಳಿಯ ಅಬ್ಬರ ಎಲ್ಲವೂ ಮಾಯವಾಗಿ ಒಂದು ವಿಚಿತ್ರವಾದ ಬೆಚ್ಚಗಿನ ಪ್ರಶಾಂತವಾದ ವಾತಾವರಣ ಮೇಘನಾಳನ್ನ ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತದೆ. ರುದ್ರ ತಕ್ಷಣವೇ ಮಳೆಯಲ್ಲಿ ನೆನೆದಿದ್ದ ಅವಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅವಳಿಗೆ ಒಣಗಿದ ಶುಭ್ರವಾದ ದೊಡ್ಡ ಟವಲನ್ನ ಮೌನವಾಗಿ ಮುಂದಿಡುತ್ತಾನೆ. ಜೊತೆಗೆ ಅವಳ ನಡುಕವನ್ನ ತಣಿಸಲು ಒಂದು ಕಪ್ ಬಿಸಿ ಬಿಸಿ ಚಹಾವನ್ನ ತಂದು ಮೇಜಿನ ಮೇಲೆ ಇಡುತ್ತಾನೆ. ಮೇಘನ ಆಶ್ಚರ್ಯಚಕಿತಳಾಗಿ ರುದ್ರನ ಮುಖವನ್ನ ನೋಡುತ್ತಾಳೆ. ಯಾವ ಮಾತುಗಳು ಇಲ್ಲದೆ ಬರೀ ಸಣ್ಣ ಸನ್ನೆಗಳ ಮೂಲಕ ಮತ್ತು ಇಷ್ಟೊಂದು ದೊಡ್ಡ ಕಾಳಜಿಯಿಂದ ಸಾಂತ್ವನ ನೀಡುತ್ತಿರುವ ಈ ಮೂಕ ಯುವಕನನ್ನ ಕಂಡು ಅವಳ ಕಣ್ಮಂಚಿನಲ್ಲಿ ಮತ್ತೊಮ್ಮೆ ಭಾವನೆಯ ಹನಿಗಳು ಜಾರುತ್ತವೆ. ಆದರೆ ಈ ಬಾರಿ ಬಂದ ಕಣ್ಣೀರು ನೋವಿನಿಂದಲ್ಲ, ಬದಲಿಗೆ ಇಷ್ಟು ದಿನಗಳ ಒಂಟಿತನದ ನಂತರ ಸಿಕ್ಕ ಆಳವಾದ ನಿರಾಳತೆಯ ಕಣ್ಣೀರು. ಅವಳು ಕೃತಜ್ಞತೆ ಹೇಳಲು ಬಾಯಿ ತೆರೆಯುತ್ತಾಳೆ, ಆದರೆ ಮಾತು ಬಾರದೆ ಕೇವಲ ತಲೆಯಾಡಿಸಿ ತನ್ನ ಧನ್ಯವಾದಗಳನ್ನು ವ್ಯಕ್ತಪಡಿಸುತ್ತಾಳೆ. ರುದ್ರ ಅವಳ ಆ ಮೂಕ ಅಸಹಾಯಕತೆಯನ್ನ ಆ ಕ್ಷಣದಲ್ಲೇ ಸಂಪೂರ್ಣವಾಗಿ ಗ್ರಹಿಸುತ್ತಾನೆ. ತಾನು ಕೂಡ ಮಾತನಾಡುವುದಿಲ್ಲವಾದ್ದರಿಂದ ಮೇಘನಾಳ ಆ ಮೌನ ನೋವು ಬೇರೆ ಯಾರಿಗಿಂತಲೂ ತನಗೆ ಚೆನ್ನಾಗಿ ಅರ್ಥವಾಗುತ್ತದೆ ಎಂದುಕೊಳ್ಳುತ್ತಾನೆ. ಅವನು ಅವಳ ಬಳಿ ಪದೇ ಪದೇ ಮಾತನಾಡಿಸಲು ಪ್ರಯತ್ನಿಸಿ ಅವಳಿಗೆ ಮುಜುಗರ ಉಂಟು ಮಾಡುವುದಿಲ್ಲ. ಬದಲಿಗೆ ಮೇಘನಾಳನ್ನ ಸ್ಟುಡಿಯೋದ ಒಂದು ಮೂಲೆಯಲ್ಲಿರುವ ಮರದ ಅತ್ಯಂತ ಆರಾಮದಾಯಕವಾದ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಕೈಯಿಂದ ಪ್ರೀತಿಯಿಂದ ಸನ್ನೆ ಮಾಡುತ್ತಾನೆ. ಮೇಘನ ಯಾವುದೇ ಮಾತು ಆಡದೆ ಮೌನವಾಗಿ ಹೋಗಿ ಅಲ್ಲಿ ಕುಳಿತುಕೊಳ್ಳುತ್ತಾಳೆ. ರುದ್ರ ತಾನು ಅರ್ಧಕ್ಕೆ ಬಿಟ್ಟಿದ್ದ ಆ ವರ್ಣಚಿತ್ರದ ಬಳಿಗೆ ವಾಪಸ್ ಹೋಗಿ ಮೇಘನಾಳನ್ನ ಯಾವುದೇ ರೀತಿಯಲ್ಲಿ ಭಯಪಡಿಸದಂತೆ ತುಂಬಾ ಶಾಂತವಾಗಿ ತನ್ನ ಕೆಲಸವನ್ನ ಮುಂದುವರಿಸುತ್ತಾನೆ. ಆ ಸ್ಟುಡಿಯೋದ ಅಪಾರ ಮೌನದಲ್ಲಿ ಕೇವಲ ಬ್ರಷ್ನ ಮೃದುವಾದ ಶಬ್ದ ಮತ್ತು ಹೊರಗೆ ಸುರಿಯುವ ಮಳೆಯ ನಿಧಾನ ಮಾತ್ರ ಕೇಳಿಸುತ್ತಿರುತ್ತದೆ. ಇಬ್ಬರ ನಡುವೆ ಯಾವುದೇ ಸಾಂಪ್ರದಾಯಿಕ ಸಂಭಾಷಣೆ ಇಲ್ಲದಿದ್ದರೂ ಆ ಮೌನವೇ ಒಂದು ದೊಡ್ಡ ಸಂಭಾಷಣೆಯಾಗಿ ಇಬ್ಬರ ಹೃದಯವನ್ನ ಒಂದಕ್ಕೊಂದು ಹತ್ತಿರ ತರುತ್ತಿರುವ ಆ ಸುಂದರ ಕ್ಷಣದೊಂದಿಗೆ ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಮಾತುಗಳಿಲ್ಲದ ಆ ಸಣ್ಣ ಸ್ಟುಡಿಯೋದಲ್ಲಿ ಬಿಸಿ ಚಹಾದ ನಡುವೆ ಅರಳಿತು ಒಂದು ಹೊಸ ವಿಶ್ವಾಸ. ಒಂಟಿಯಾಗಿದ್ದ ಮೇಘನಾಳ ಕಣ್ಣೀರಿಗೆ ಸಾಂತ್ವನ ಸಿಕ್ಕಿತು. ರುದ್ರನ ಮೌನಕ್ಕೆ ಒಂದು ಸುಂದರವಾದ ಒಡನಾಟ ದೊರೆಯಿತು. ಆದರೆ ಮುಂದಿನ ಸಂಚಿಕೆಯಲ್ಲಿ ಏನು ಕಾದಿದೆ? ರುದ್ರ ಕುಳಿತುಕೊಳ್ಳಲು ಕೊಟ್ಟ ಆ ಕುರ್ಚಿಯ ಮೇಲಿದ್ದ ಒಂದು ಹಳೆಯ ಕಲಾಕೃತಿಯನ್ನು ನೋಡಿದ ಮೇಘನ ಅಚ್ಚರಿಗೊಳ್ಳುತ್ತಾಳೆ. ಅವಳ ಕೈಯಿಂದ ಆಕಸ್ಮಿಕವಾಗಿ ಬಿದ್ದ ಬಣ್ಣದ ಕುಂಚವು ಇಬ್ಬರ ನಡುವೆ ಒಂದು ಅನಿರೀಕ್ಷಿತ ರೊಮ್ಯಾಂಟಿಕ್ ಸ್ಪರ್ಶಕ್ಕೆ ಕಾರಣವಾಗುತ್ತದೆ. ಹೊರಗೆ ಮಳೆಯ ತೀವ್ರತೆ ಹೆಚ್ಚಾದಂತೆ ಒಳಗೆ ಇಬ್ಬರ ಎದೆಬಡಿತಗಳು ಹೇಗೆ ಒಂದಾಗುತ್ತವೆ. ಈ ಮೂಕ ಪ್ರೇಮದ ಮುಂದಿನ ಸುಂದರ ಸಂಚಿಕೆಯನ್ನು ಮಿಸ್ ಮಾಡಿಕೊಳ್ಳದೆ ನೋಡಲು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.